ನನ್ನ ಹೆಸರು ಸುಮ. ಅಪ್ಪ ಅಮ್ಮನ ಮುದ್ದಿನ ಮಗಳು. ಒಬ್ಬ ಅಣ್ಣ ಇದ್ದಾನೆ. ಅವನು ಕೂಡ ನನ್ನನ್ನು ಸ್ವಂತ ಮಗಳಂತೆ ನೋಡಿಕೊಳ್ಳುತ್ತಾನೆ. ಬದುಕಿನಲ್ಲಿ ಯಾವುದೇ ರೀತಿಯ ಕಷ್ಟಗಳಿಲ್ಲ, ಎಲ್ಲ ಸುಖವೇ. ಸ್ವಾವಲಂಬಿಯಾಗಬೇಕು, ನಾನು ಓದಬೇಕು ಅಂತ ತುಂಬ ಹಾರ್ಡ್ ವರ್ಕ್ ಮಾಡುತ್ತಿದ್ದೇನೆ. ನನ್ನನ್ನು ನೋಡಿ ಅಮ್ಮ ಆರಾಮವಾಗಿರು, ಏಕೆ ಎಷ್ಟೊಂದು ದುಡಿತೀಯಾ, ಶ್ರೀಮಂತರ ಮನೆಗೆ ಮದುವೆ ಮಾಡುತ್ತಾರೆ, ಊರಿನಲ್ಲಿರುವ ನಮ್ಮ ಜಮೀನಿನಲ್ಲಿ 1/2 ಎಕರೆ ಮಾರುತ್ತಾರೆ ಅಂತ ಹೇಳಿದಾಗ ನನಗೆ ಕರುಳು ಕಿತ್ತಂತೆ ಆಯಿತು. ಅಮ್ಮ, ಅದೆಲ್ಲ ಅಣ್ಣನ ಆಸ್ತಿ, ನೀನು ಯಾವುದೇ ಕಾರಣಕ್ಕೂ ನನಗಾಗಿ ಮಾರಬಾರದು. ನನಗೆ ನೀವು ಕೊಡಿಸಿರುವ ವಿದ್ಯೆ ಸಾಕು, ಅದರಿಂದ ಚೆನ್ನಾಗಿ ಸಂಪಾದನೆ ಮಾಡಿಕೊಳ್ಳುತ್ತೇನೆ. ನೀವು ನೆಮ್ಮದಿಯಾಗಿದ್ದರೆ ನಾನು ನೆಮ್ಮದಿಯಾಗಿರುತ್ತೇನೆ. ಅದನ್ನು ಬಿಟ್ಟು ನನ್ನ ಮದುವೆಗಾಗಿ ಆಸ್ತಿಯನ್ನು ಮಾರಿದರೆ ನನ್ನ ಸ್ವಾವಲಂಬನೆಗೆ ಇನ್ನೂ ಧಕ್ಕೆಯಾಗುತ್ತದೆ. ನನ್ನನ್ನು ಪ್ರೀತಿ ಮಾಡುವ ಹುಡುಗನಿಗೆ ಮಾತ್ರ ನನ್ನನ್ನು ಕೊಟ್ಟು ಮದುವೆ ಮಾಡಬೇಕು. ಯಾವುದೇ ಕಾರಣಕ್ಕೂ ಹಣ, ಆಸ್ತಿ, ಅಂತಸ್ತಿಗೆ ಆಸೆ ಪಡುವ ಹುಡುಗನನ್ನು ನಾನು ಮದುವೆಯಾಗುವುದಿಲ್ಲ. ಮಾರನೇ ದಿನ ಅಣ್ಣ ಅವನ ಗೆಳೆಯನನ್ನು ಕರೆದುಕೊಂಡು ಬಂದಿದ್ದ. ಸರ್ಕಾರಿ ಕೆಲಸದಲ್ಲಿದ್ದಾನೆ. ಯಾವುದೇ ವರದಕ್ಷಿಣೆ ಬೇಡ, ಬದಲಿಗೆ ಮದುವೆ ಒಂದು ಚೆನ್ನಾಗಿ ಮಾಡಿಕೊಟ್ಟರೆ ಸಾಕು ಅಂತ ಹೇಳಿದರು. ಹುಡುಗ ನೋಡಲು ಅವರೇಜ್ ಆದರೆ ತುಂಬ ಒಳ್ಳೆಯವನು ಅಂತ ಅನಿಸುತ್ತದೆ. ನನ್ನ ಜೊತೆ ಮಾತನಾಡಲು ಅಣ್ಣ ರೂಮಿಗೆ ಕಳುಹಿಸಿದ್ದನು. ಆದರೆ ಹುಡುಗ ಜಾಸ್ತಿ ಏನೂ ಮಾತನಾಡಲಿಲ್ಲ. ಏನು ಓದಿದ್ದೀರಾ, ಏನು ಮಾಡುತ್ತಿದ್ದೀರಾ ಅಷ್ಟೇ. ನಿಮ್ಮ ಹೆಸರೇನು, ಸಣ್ಣ ಪುಟ್ಟ ಪ್ರಶ್ನೆಗಳನ್ನು ಕೇಳಿ ಹೊರಗೆ ಹೋದ. ನನಗೆ ಅರ್ಥವಾಗಲಿಲ್ಲ. ನನ್ನನ್ನು ಮದುವೆಯಾಗುವ ಹುಡುಗ ಪರ್ಸ್ನಲ್ ಆಗಿ ಏನಾದರೂ ಚೆನ್ನಾಗಿ ಮಾತನಾಡುತ್ತಾನೆ ಅಂದರೆ ಯಾವುದೋ ಇಂಟರ್ವ್ಯೂ ರೀತಿ ಇತ್ತು. ಮನೆಯವರು ಕಮಿಟ್ ಆಗಿದ್ದರು, ಏಕೆಂದರೆ ಹುಡುಗನಿಗೆ ತುಂಬ ಆಸ್ತಿ ಬರುತ್ತಂತೆ ಅವರ ಪಿತ್ರಾರ್ಜಿತವಾಗಿ. ಅದರಿಂದ ಎಲ್ಲರೂ ಖುಷಿಯಾಗಿ ಮದುವೆಗೆ ಒಪ್ಪಿಕೊಂಡಿದ್ದರು. ನನ್ನ ಬೇಕು ಬೇಡ ಯಾರಿಗೂ ಬೇಕಿರಲಿಲ್ಲ. ಹುಡುಗ ತುಂಬ ಒಳ್ಳೆಯವನಾದರೂ ನನ್ನಂತಹ ಲವಲವಿಕೆಯ ಹುಡುಗಿಗೆ ಸೂಟ್ ಆಗುವುದಿಲ್ಲ. ದೇವರ ಮೇಲೆ ಭಾರ ಹಾಕಿ ಮದುವೆಗೆ ಒಪ್ಪಿಕೊಂಡೆ. ಅಪ್ಪ ಅಮ್ಮ ತಮ್ಮ ಶಕ್ತಿ ಇದ್ದಷ್ಟು ಮದುವೆ ಮಾಡಿಕೊಟ್ಟರು. ಇದ್ದಕ್ಕಿದ್ದಂತೆ ನನಗೆ ಅಮ್ಮನನ್ನು ಬಿಟ್ಟು ಹೋಗುವುದು ತುಂಬ ಕಷ್ಟವಾಗುತ್ತಿತ್ತು. ನನ್ನ ಪ್ರಪಂಚ ಕೇವಲ ನನ್ನ ಅಮ್ಮ ಹಾಗೇ ಇದ್ದಳು. ಅಪ್ಪನ ಜೊತೆ ಸ್ವಲ್ಪ ದೂರ, ಅಣ್ಣ ತುಂಬ ಕ್ಲೋಸು. ಅವನು ನನ್ನನ್ನು ಗಟ್ಟಿಯಾಗಿ ತಬ್ಬಿಕೊಂಡು ಜೋರಾಗಿ ಅಳಲು ಶುರು ಮಾಡಿದ. ನನಗೆ ಅವರ ಕಣ್ಣೀರನ್ನು ನೋಡಿ ಇನ್ನೂ ದುಃಖ ಜಾಸ್ತಿ ಆಯಿತು. ಇದೇ ದುಃಖದಲ್ಲಿ ಜೀವನ ಸಾಗಿಸಬೇಕೇನೋ ಅಂತ ಅಂದುಕೊಂಡೆ. ಆದರೆ ಅವರ ಮನೆಯಲ್ಲಿ ಇದ್ದ ಅವರ ಅಪ್ಪ ಅಮ್ಮ, ಅಕ್ಕಂದಿರು, ಅವರ ಮಕ್ಕಳು ನನ್ನನ್ನು ತುಂಬ ಪ್ರೀತಿಯಿಂದ ಕಂಡರು. ಈ ದುಃಖ ಮರೆಯಲು ಸ್ವಲ್ಪ ಸಹಾಯ ಮಾಡಿದರು. ಮೊದಲ ರಾತ್ರಿ ಇಬ್ಬರಿಗೂ ಟಯರ್ಡ್ ಆಗಿದ್ದರಿಂದ ನಮ್ಮ ಪಾಡಿಗೆ ನಾವುಗಳು ಮಲಗಿದೆವು. ಒಂದೇ ರೂಮಿನಲ್ಲಿ ಇದ್ದರೂ ಒಬ್ಬರನ್ನೊಬ್ಬರು ಸ್ಪರ್ಶ ಮಾಡಿಲ್ಲ. ಆದರೆ ಪ್ರತಿ ರಾತ್ರಿ ಇದೇ ರೀತಿ ಆಗುತ್ತಿತ್ತು. ನನ್ನ ಗಂಡ ಮೇಲೆ ಬಿದ್ದು ಬರುತ್ತಿರಲಿಲ್ಲ. ನನಗೆ ಅವನ ಬಳಿ ಹೋಗಲು ನಾಚಿಕೆ, ಅದರ ಜೊತೆಗೆ ಸೆಲ್ಫ್ ರೆಸ್ಪೆಕ್ಟ್. ಅವನೇ ಮೊದಲು ಬರಲಿ ಅಂತ. ಅವನ ಅಪ್ಪ ಅಮ್ಮ, ಅಕ್ಕಂದಿರು, ಉಳಿದ ಎಲ್ಲ ನೆಂಟರುಗಳು ಒಬ್ಬೊಬ್ಬರಾಗಿ ಖಾಲಿಯಾದರು. ಮನೆ ಸಂಪೂರ್ಣವಾಗಿ ಖಾಲಿಯಾಗಿದೆ. ಈಗ ನಾನು ಮತ್ತು ನನ್ನ ಗಂಡ ಇಬ್ಬರೇ ಮನೆಯಲ್ಲಿ ಇರುವುದು. ಆ ಮನುಷ್ಯ ತುಂಬ ಸೈಲೆಂಟ್. ನನ್ನ ಅಣ್ಣ ಮತ್ತು ನಿಮಗೆ ಯಾವ ರೀತಿಯ ಪರಿಚಯ ಅಂತ ಕೇಳಿದೆ. ನಿನ್ನ ಅಣ್ಣನ ಗೆಳೆಯ, ನನ್ನ ಗೆಳೆಯ ಇಬ್ಬರೂ ಒಂದೇ. ಅದರ ಮೂಲಕ ಅಷ್ಟೇ. ನಿನ್ನ ಅಣ್ಣನ ಬಗ್ಗೆ ನನಗೇನು ಜಾಸ್ತಿ ತಿಳಿದಿಲ್ಲ ಅಂತ ಹೇಳಿದಾಗ ಬೆಚ್ಚಿಬಿದ್ದೆ. ಈ ರೀತಿಯ ಸೈಕೋ ರೀತಿ ಇರುವ ಹುಡುಗನನ್ನು ಹಿಂದೆ ಮುಂದೆ ನೋಡದೆ ಅಣ್ಣ ಕೇವಲ ಅವನ ಗೆಳೆಯನ ಮಾತುಗಳನ್ನು ಕೇಳಿ ಮದುವೆ ಮಾಡಿದ್ದಾನೆ. ನಾನು ಅಣ್ಣನ ಕ್ಲೋಸ್ ಫ್ರೆಂಡ್ ಅಂದುಕೊಂಡಿದ್ದೆ ಇವನನ್ನು. ಆದರೆ ನನ್ನನ್ನು ನೋಡುವುದಕ್ಕಿಂತ ಮುಂಚೆ ಕೇವಲ 1 ಬಾರಿ ನನ್ನ ಅಣ್ಣ ಇವನನ್ನು ನೋಡಿದನಂತೆ. ಅಂದರೆ ನನ್ನ ಅಣ್ಣನಿಗೂ ಕೂಡ ಅಪರಿಚಿತ ಇವನು. ಇವನ ಬಗ್ಗೆ ಸಂಪೂರ್ಣ ಮಾಹಿತಿ ತಿಳಿಯುವವರೆಗೂ ಯಾವುದೇ ಕಾರಣಕ್ಕೂ ದೈಹಿಕವಾಗಿ ಸೇರಬಾರದು ಅಂತ ಬಯಸಿದ್ದೆ. ನಾನು ಕೂಡ ಅವನ ಎಲ್ಲ ವಿಷಯವನ್ನು ತಿಳಿಯಲು ಪ್ರಯತ್ನಿಸಿದೆ. ಇಂದು ಚೆನ್ನಾಗಿ ನಿದ್ರಿಸಿದೆ. ಎಚ್ಚರವಾದಾಗ ಸಂಜೆ 8 ಆಗಿತ್ತು. ಅಡಿಗೆ ಮಾಡಿಲ್ಲ ಅಂತ ಭಯದಿಂದ ಅಡುಗೆ ಮಾಡಲು ಹೋದೆ. 7:30ಕ್ಕೆ ನನ್ನ ಗಂಡ ಬರುತ್ತಿದ್ದ. ಆದರೆ ಇಂದು 8 ಆಗಿದ್ದರೂ ಕೂಡ ಬಂದಿಲ್ಲ. ಏನು ಮಾಡುವುದು ತಿಳಿಯುತ್ತಿಲ್ಲ. ರವೆ ಹುರಿದು ಉಪ್ಪಿಟ್ಟನ್ನು ಮಾಡಿ ಸ್ಟವ್ ಆರಿಸಬೇಕು. ಅಷ್ಟರಲ್ಲಿ ಕಾಲಿಂಗ್ ಬೆಲ್ ಆಯಿತು. ನನ್ನ ಗಂಡನ ಜೊತೆ ಅವನ ಗೆಳೆಯ ಬಂದಿದ್ದ. ಮೊದಲು ನನಗೆ ಅವನ ಮುಖ ನೆನಪಾಗಲಿಲ್ಲ. ಆನಂತರ ಎಲ್ಲೋ ನೋಡಿದ್ದೇನೆ ಅನ್ನುವ ನೆನಪಿದೆ, ಆದರೆ ಎಲ್ಲಿ ಅಂತ ತಿಳಿಯುತ್ತಿಲ್ಲ. ಆದರೆ ನನ್ನ ಗಂಡ ಬಂದು ತುಂಬ ಗಲಾಟೆ ಮಾಡಿದ.
ಇನ್ನೂ ಅಡಿಗೆ ಆಗಿಲ್ಲವೇ? ಇವನು ನನ್ನ ಗೆಳೆಯ ಊಟ ಬಡಿಸು ಅಂತ ಕೇಳಿದ. ಮಾಡಿರುವುದು ಉಪ್ಪಿಟ್ಟು ಅಂತ ಹೇಳಿದಾಗ ಇನ್ನೂ ಕೋಪ ಮಾಡಿಕೊಂಡು ಅವನನ್ನು ಕರೆದುಕೊಂಡು ಹೋಟೆಲ್ಗೆ ಹೋದ. ಮೊದಲ ಬಾರಿ ನನ್ನ ಗಂಡ ಇಷ್ಟೊಂದು ಕೋಪ ಮಾಡಿಕೊಂಡಿರುವುದು. ಯಾವಾಗಲೂ ಸಾಧು ರೀತಿ ಇರುತ್ತಾನೆ. ಆದರೆ ಇಂದು ಬೇಸರವಾಯಿತು. ಪ್ರತಿದಿನವೂ ನನ್ನ ಗಂಡ ಅವನನ್ನು ಕರೆದುಕೊಂಡು ಬರುತ್ತಿದ್ದ. ಈಗ ತುಂಬ ಚೆನ್ನಾಗಿ ಅಡುಗೆ ಮಾಡಿಕೊಡುತ್ತಿದ್ದೆ. ಅವನು ಊಟ ಮಾಡುತ್ತಿದ್ದ. ತುಂಬ ಸಮಯದವರೆಗೆ ನನ್ನನ್ನು ಮತ್ತು ಅವನನ್ನು ಒಂಟಿಯಾಗಿ ಬಿಟ್ಟು ಮನೆಯಲ್ಲಿ ನನ್ನ ಗಂಡ ಏನಾದರೂ ಕೆಲಸ ಹೇಳಿ ಹೊರಟು ಹೋಗುತ್ತಿದ್ದ. ಮೊದಲು ಏನು ಅನಿಸುತ್ತಿರಲಿಲ್ಲ. ಆದರೆ ಇಂದು ಅವನು ಮಾತನಾಡಿದ್ದು ನೋಡಿ ಸ್ವಲ್ಪ ಬೇಸರವಾಯಿತು. ಅವನು ನನ್ನನ್ನು ತುಂಬ ಪ್ರೀತಿ ಮಾಡುತ್ತಿರುವ ಹಾಗೆ, ನನ್ನನ್ನು ಆರಾಧಿಸುತ್ತಿರುವ ಹಾಗೆ ಹೇಳಿದ. ಆಗ ನಾನು ಅವನ ಕೆನ್ನೆಗೆ ಹೊಡೆದೆ. ನಾಚಿಕೆ ಆಗುವುದಿಲ್ಲವೇ ಮದುವೆ ಆಗಿರುವವಳ ಜೊತೆ ಈ ರೀತಿ ನಡೆದುಕೊಳ್ಳಲು ಅಂತ. ಅಷ್ಟರಲ್ಲಿ ಆ ಹುಡುಗ ಏನೋ ಹೇಳಲು ಬಾಯಿ ತೆಗೆದ. ಅಷ್ಟರಲ್ಲಿ ನನ್ನ ಗಂಡ ಬಂದ. ನನಗೂ ಏನು ಮಾತನಾಡಲು ಮನಸ್ಸಾಗದೆ ರೂಮಿಗೆ ಹೋಗಿ ಮಲಗಿದೆ. ಅವನು ಹೋದ ಮೇಲೆ ನನ್ನ ಗಂಡ ಇನ್ನೊಂದು ರೂಮಿನಲ್ಲಿ ಮಲಗುವುದು. ಅಮ್ಮನಿಗೆ ಫೋನ್ ಮಾಡಿ ಎಲ್ಲ ವಿಷಯವನ್ನು ಹೇಳಬೇಕು ಅಂತ ಅನಿಸುತ್ತದೆ. ಆದರೆ ಆಗುವುದಿಲ್ಲ. ಏಕೆಂದರೆ ನನ್ನ ಅಣ್ಣ ನೋಡಿರುವ ಹುಡುಗ. ಮನೆಯಲ್ಲಿ ಅಪ್ಪ ಬೇಸರ ಮಾಡಿಕೊಳ್ಳುತ್ತಾರೆ. ಅಣ್ಣನ ಬಗ್ಗೆ ಒಳ್ಳೆಯ ಅಭಿಪ್ರಾಯವಿಲ್ಲ. ನನ್ನ ನಂತರ ಮನೆಯನ್ನು ಸರಿಯಾಗಿ ನೋಡಿಕೊಳ್ಳುವುದಿಲ್ಲ. ದಂಡ ಇವನಿಗೆ ಏನು ಬರುವುದಿಲ್ಲ ಅಂತ ಪ್ರತಿಯೊಬ್ಬರ ಬಳಿ ಯಾವಾಗಲೂ ಹೇಳುತ್ತಾರೆ. ಈ ವಿಷಯ ತಿಳಿದರೆ ತೊಂದರೆ ಆಗುತ್ತದೆ. ಮಾರನೇ ದಿನ ಬೆಳಿಗ್ಗೆ ನಾನು ಎದ್ದು ಏನೂ ಟಿಫಿನ್ ಆಗಲಿ ಅಡುಗೆ ಆಗಲಿ ಮಾಡಿಕೊಟ್ಟಿಲ್ಲ. ಬದಲಿಗೆ ಮಲಗಿದ್ದೆ ನನಗೆ ಹುಷಾರಿಲ್ಲ ಅಂತ ಹೇಳಿ. ನನ್ನ ಗಂಡ ಕೆಮ್ಮುತ್ತಾ ಹೊರಟು ಹೋದ. ಮದುವೆ ಆಗಿರುವುದು ಹುಡುಗನನ್ನು. ಅವನು ಆಡುವುದು ನೋಡಿದರೆ 60 ವರ್ಷದ ಮುದುಕನ ರೀತಿ. ಪ್ರೀತಿಸಿ ಮದುವೆಯಾಗಿದ್ದರೆ ಈ ಸಮಸ್ಯೆ ಇರುತ್ತಿರಲಿಲ್ಲ. ಅವರ ಎಲ್ಲ ವಿಷಯಗಳು ನಮಗೆ ತಿಳಿದಿರುತ್ತಿತ್ತು ಅಂತ ಸುಮ್ಮನಾದೆ. ನನ್ನ ಗಂಡ ಬಂದು ಆಫೀಸ್ಗೆ ಹೋಗುತ್ತೇನೆ ಅಂತ ಕೂಡ ಹೇಳಿಲ್ಲ. ಹೊರಟು ಹೋದ. ಗೆಳೆಯ ಗೆಳತಿಯರು ಅಪ್ಪ ಅಮ್ಮ ಪ್ರತಿಯೊಬ್ಬರ ಜೊತೆ ಮಾತನಾಡಿ ಮನಸ್ಸನ್ನು ಹಗುರವಾಗಿಸಿದೆ. ನನಗೆ ತುಂಬ ದುಃಖವಾಗುತ್ತಿತ್ತು. ಬದುಕು ಈ ರೀತಿ ಹಾಳಾಗುತ್ತಿದೆ. ಒಳ್ಳೆಯ ಸಮಯ ನೋಡಿ ಡೈವರ್ಸ್ ತೆಗೆದುಕೊಂಡು ಬರಬೇಕು. ಹೇಗಿದ್ದರೂ ಇವನು ನನ್ನನ್ನು ಒಂದು ಬಾರಿಯೂ ಮುಟ್ಟಿಲ್ಲ. ಸಮಸ್ಯೆ ಇಲ್ಲ ಅಂತ ಸುಮ್ಮನಾದೆ. ಆದರೆ ಇಂದು ರಾತ್ರಿ ನನ್ನ ಗಂಡ ಹೋಟೆಲ್ನಿಂದ ವಿಧವಾದ ತಿಂಡಿಗಳನ್ನು ನನಗಾಗಿ ತಂದಿಟ್ಟ. ಎಲ್ಲವನ್ನೂ ಅವನೇ ಬಡಿಸಿ ಅವನ ಕೈಯಾರೆ ತಿನ್ನಿಸಿದ. ಅವನು ಮಾಡಿದ ತಪ್ಪು ಅರ್ಥವಾಗಿರಬೇಕು. ಇನ್ನು ಮೇಲಾದರೂ ನನ್ನನ್ನು ಪ್ರೀತಿಯಿಂದ ನೋಡಿಕೊಳ್ಳುತ್ತಾನೆ ಅಂತ ಸುಮ್ಮನೆ ಶರಣಾದೆ ಅವನಿಗೆ. ನನ್ನನ್ನು ಅರ್ಪಿಸಿಕೊಳ್ಳಲು ಈ ರೀತಿ ಯೋಚನೆ ಮಾಡುತ್ತಿರಬೇಕಾದಾಗ ನನ್ನ ತಲೆ ಸ್ವಲ್ಪ ತಿರುಗುತ್ತಿತ್ತು. ನಂತರ ಅವರ ತೊಡೆಯ ಮೇಲೆ ಮಲಗಿಸಿಕೊಂಡರು ನನ್ನನ್ನು. ತಾಯಿಯ ಆರೈಕೆ, ತಾಯಿಯ ಮಡಿಲು ಅಂತ ಅನಿಸಿತು. ಏಕೆಂದರೆ ನನ್ನ ಗಂಡನನ್ನು ನೋಡಿದ್ದರೆ ಅವನು ನನಗೆ ಗಂಡ ಅಂತ ಅನಿಸುತ್ತಿರಲಿಲ್ಲ. ಅವನು ನನ್ನ ತಾಯಿ ಏನು, ನನ್ನ ಸೋದರ ಸಂಬಂಧಿ ಏನು ಅಂತ ಅನಿಸುತ್ತಿತ್ತು. ಗೊತ್ತಿಲ್ಲ. ನನ್ನ ಕಲ್ಪನೆ ಏನು ಅಂತ ಸುಮ್ಮನಾಗುತ್ತಿದ್ದೆ. ನಿಧಾನವಾಗಿ ಅವನ ತೊಡೆಯ ಮೇಲೆ ಮಲಗಿದೆ ಅಷ್ಟೇ. ಎಚ್ಚರವಿರುವುದು. ರಾತ್ರಿ ಪೂರ್ತಿ ಏನಾಯಿತು ನೆನಪಿಲ್ಲ. ಬೆಳಿಗ್ಗೆ ಆದಾಗ ಹೇಳಬೇಕು ಅಂತ ನೋಡಿದರೆ ನನ್ನ ಮೈ ಮೇಲೆ ಬಟ್ಟೆ ಇಲ್ಲ. ಬೆತ್ತಲಾಗಿದ್ದೇನೆ. ಒಂದು ರೀತಿ ಖುಷಿಯಾಗಿತ್ತು, ಇನ್ನಾದರೂ ಫಸ್ಟ್ ನೈಟ್ ಆಯಿತು ಅಂತ. ಆದರೆ ನನ್ನ ಪಕ್ಕ ಇದ್ದ ಹುಡುಗನನ್ನು ನೋಡಿ ಬೇಸರವಾಯಿತು. ನಾನು ನಿಂತಿರುವ ನೆಲ ಕುಸಿಯಬಾರದೆ ಅಂತ ಅನಿಸಿತು. ಅವನು ಬೇರೆ ಯಾರೂ ಅಲ್ಲ, ನನ್ನ ಗಂಡನ ಜೊತೆ ಪ್ರತಿದಿನ ಬರುತ್ತಾನಲ್ಲ ಅವನು. ಇನ್ನು ಹೇಳಲು ಕೇಳಲು ಏನೂ ಇಲ್ಲ. ಎಲ್ಲ ಮುಗಿದು ಹೋಯಿತು ಅಂತ ಅಳುತ್ತಿದ್ದೆ ಜೋರಾಗಿ. ನನಗೆ ತಿಳಿಯದ ಹಾಗೆ ನನ್ನ ದೇಹವನ್ನು ಬಳಸಿಕೊಂಡಿದ್ದಾನೆ. ಅವನಿಗೆ ಚೆನ್ನಾಗಿ ಹೊಡೆದೆ. ಆಗ ಅವನು ಎದ್ದು ನನ್ನನ್ನು ಪುನಃ ಇನ್ನೂ ಗಟ್ಟಿಯಾಗಿ ತಬ್ಬಿಕೊಂಡ. ನೀನು ನನಗೆ ಇಷ್ಟಾದರೂ ಹೊಡೆಯುವ ಅಧಿಕಾರವಿದೆ. ನಾನು ಮಾಡಿರುವುದು ಆ ರೀತಿಯ ಕೆಲಸ. ಆದರೆ ನಿನ್ನನ್ನು ಬಿಟ್ಟು ನನಗೆ ಬದುಕಲು ಸಾಧ್ಯವಿಲ್ಲ. ನೀನು ನನ್ನ ಪ್ರಾಣ. ನೀನು ನನ್ನ ಬಾಲ್ಯದ ಗೆಳತಿ. ಚಿಕ್ಕಂದಿನಿಂದಲೂ ನಿನ್ನನ್ನು ಪ್ರೀತಿಸುತ್ತಿದ್ದೇನೆ. ನಾನು ನಿನ್ನ ಬಾಲ್ಯದ ಗೆಳೆಯ ಕಿಶನ್. ಮೊದಲು ಕ್ರಶ್, ಪ್ರೀತಿ, ಇಷ್ಟ ಅಂತ ಅಂದುಕೊಂಡಿದ್ದು. ದೊಡ್ಡವನಾದ ಮೇಲೆ ನಿನ್ನನ್ನು ಬಿಟ್ಟು ನನಗೆ ಯಾವ ಹುಡುಗಿಯರು ಕೂಡ ಕಾಣುತ್ತಿರಲಿಲ್ಲ. ಮದುವೆ ಆದರೆ ನಿನ್ನನ್ನೇ ಆಗಬೇಕು ಅಂತ ಹೆಣ್ಣು ಕೇಳಲು ನನ್ನ ಅಮ್ಮನನ್ನು ನಿನ್ನ ಮನೆಗೆ ಕಳಿಸಿದ್ದೆ.
ಆದರೆ ಅಷ್ಟರಲ್ಲಿ ನಿನಗೆ ನಿನ್ನ ಗಂಡನ ಜೊತೆ ಮದುವೆಯಾಗಿ ಹೋಗಿತ್ತು. ಅವರು ಕೂಡ ನನ್ನ ಆಫೀಸ್ನವರೇ ಆಗಿದ್ದು ನನಗೆ ಮೊದಲೇ ಪರಿಚಯ ಇತ್ತು. ಆನಂತರ ತಿಳಿದು ಅವರ ಬ್ಯಾಕ್ಗ್ರೌಂಡ್ ಚೆಕ್ ಮಾಡಿದೆ. ಏಕೆಂದರೆ ಕೊನೆ ಪಕ್ಷ ನೀನು ಯಾರನ್ನು ಮದುವೆಯಾದರೂ ನೆಮ್ಮದಿಯಾಗಿರು ಅಂತ. ನಿನ್ನ ಕಷ್ಟ ನನ್ನ ಕೈಯಲ್ಲಿ ನೋಡಲು ಸಾಧ್ಯವಿಲ್ಲ. ನಿನ್ನ ಗಂಡ ತುಂಬ ಒಳ್ಳೆಯವನು, ಒಳ್ಳೆಯ ಬ್ಯಾಕ್ಗ್ರೌಂಡ್. ಆದರೆ ಅವನಿಗೆ ಲಾಸ್ಟ್ ಸ್ಟೇಜ್ ಲಂಗ್ಸ್ ಕ್ಯಾನ್ಸರ್ ಇದೆ. ಅವನನ್ನು ಕಾಪಾಡಬೇಕಿತ್ತು. ಆದರೆ ಅವನು ಹೇಳಿದ, ಮದುವೆ ಹಿಂದಿನ ದಿನ ತಿಳಿಯಿತು ನನಗೆ ಕ್ಯಾನ್ಸರ್ ಇರುವುದು. ಆದರೆ ಅವಳನ್ನು ಮದುವೆಯಾಗದೆ ಇರಲು ಸಾಧ್ಯವಾಗಲಿಲ್ಲ. ಜನರಿಗೆ ಉತ್ತರ ಕೊಡಲು ನನ್ನ ಬಳಿ ಉತ್ತರ ಇರಲಿಲ್ಲ. ಕೊನೆ ಪಕ್ಷ ಅವಳನ್ನು ಮುಟ್ಟದೇ ಇರಬಹುದು. ಅವಳಿಗೆ ನನಗಿಂತ ಒಳ್ಳೆಯ ಹುಡುಗನನ್ನು ನೋಡಿ ಮದುವೆ ಮಾಡುತ್ತೇನೆ ಅಂತ ಅಂದೇ ನಿರ್ಧರಿಸಿದೆ. ಅದಕ್ಕೆ ಪದೇ ಪದೇ ಇವರನ್ನು ಮನೆಗೆ ಕರೆದುಕೊಂಡು ಬರುತ್ತಿದ್ದೆ. ನಿಮ್ಮಿಬ್ಬರ ಮಧ್ಯೆ ಗೆಳೆತನ ಬೆಳೆಯಲಿ ಅಂತ. ಆದರೆ ನೀನು ಒಪ್ಪುತ್ತಿರಲಿಲ್ಲ. ಈಗಲೂ ಕೂಡ ನಿನ್ನನ್ನು ಪ್ರೀತಿಸುತ್ತಾನೆ. ನಾವು ಪ್ರೀತಿಸುವವರಿಗಿಂತ ನಮ್ಮನ್ನು ಪ್ರೀತಿಸುವವರನ್ನು ಮದುವೆಯಾಗಬೇಕು. ಆಗ ನನ್ನ ಎಲ್ಲ ಕಥೆಯನ್ನು ಹೇಳಿದೆ. ನಾನು ನಿನ್ನನ್ನು ಚಿಕ್ಕವಳಾದ ದಿನದಿಂದಲೂ ಕೂಡ ಪ್ರೀತಿಸುತ್ತಾ ಇದ್ದೇನೆ. ಅವರು ನಮ್ಮಿಬ್ಬರನ್ನು ಒಂದು ಮಾಡಲು ತುಂಬ ಪ್ರಯತ್ನಿಸಿದರು. ಆದರೆ ನೀನು ನಿನ್ನ ಪ್ರಪಂಚದಲ್ಲಿ ಇರುತ್ತಿದ್ದೆ. ನಿನ್ನ ಅಪ್ಪ ಅಮ್ಮನಿಗೆ ತಿಳಿದರೆ ಅವರು ಬೇರೆ ಸಂಬಂಧವನ್ನು ನೋಡಿ ಮದುವೆ ಮಾಡುತ್ತಾರೆ. ನನ್ನ ಜೊತೆ ಮದುವೆ ಮಾಡುವುದಿಲ್ಲ. ಎಲ್ಲಕ್ಕಿಂತ ಹೆಚ್ಚಾಗಿ ನಿನ್ನನ್ನು ಕಳೆದುಕೊಳ್ಳುತ್ತೇನೆ ಅನ್ನುವ ಭಯದಿಂದ ನಿನ್ನ ಜೊತೆ ರಾತ್ರಿ ಸೇರಿದೆ. ಸಂಪೂರ್ಣ ತೃಪ್ತಿ ಸಿಕ್ಕಿತು. ಆಗ ನಾನು ಮದುವೆಗೆ ನೀನು ಒಪ್ಪಿಕೊಂಡಿಲ್ಲವಾದರೆ ನಿನ್ನ ಜೊತೆ ಒಂದು ರಾತ್ರಿ ಕಳೆದೆ. ಆ ರಾತ್ರಿಯನ್ನು ಜೀವನ ಪರ್ಯಂತ ನೆನಪಿಟ್ಟುಕೊಂಡು ಬದುಕುತ್ತೇನೆ ಅಂತ ಹೇಳಿದ. ಅವನ ಕಣ್ಣುಗಳಲ್ಲಿ ಪಶ್ಚಾತ್ತಾಪ ಕಣ್ಣೀರು ಇತ್ತು. ನಾನು ಯಾವುದೇ ಉತ್ತರವನ್ನು ಕೊಡದೆ ನನ್ನ ರೂಮಿಗೆ ಹೋಗಿ ಬಾಗಿಲನ್ನು ಗಟ್ಟಿಯಾಗಿ ಹಾಕಿದೆ. ಪ್ರತಿದಿನವೂ ಕೂಡ ನಾನು ಇಬ್ಬರ ಜೊತೆ ಮಾತನಾಡುತ್ತಿರಲಿಲ್ಲ. ಅವರಿಬ್ಬರು ಹೊರಗಡೆ ಹೋದಾಗ ಹಾಲಿಗೆ ಹೋಗುತ್ತಿದ್ದೆ. ಮನೆಗೆ ಹೋಗಿ ಪೇರೆಂಟ್ಸ್ಗೆ ಎಲ್ಲ ವಿಷಯ ಹೇಳಲು ಭಯ. ನಾನು ದೈಹಿಕವಾಗಿ ಮಲಿನವಾಗಿದ್ದೆ. ಇದಾದ ಸ್ವಲ್ಪ ದಿನಕ್ಕೆ ರಾತ್ರಿ ಮಲಗಿದ್ದ ನನ್ನ ಗಂಡ ಬೆಳಿಗ್ಗೆ ಏಳಲಿಲ್ಲ. ಆಗ ಎಲ್ಲ ಕೆಲಸ ಕಾರ್ಯವನ್ನು ಮುಂದೆ ನಿಂತುಕೊಂಡು ಕಿಶನ್ ಮಾಡಿಸಿದ. ನನ್ನ ಅಪ್ಪ ಅಮ್ಮ ಜೋರಾಗಿ ಅಳುತ್ತಿದ್ದರು. ನಮ್ಮ ಮಗಳ ಬದುಕು ಹಾಳಾಗಿ ಹೋಯಿತು ಅಂತ. ಆಗ ನಾನು ನಡೆದ ಎಲ್ಲ ವಿಷಯವನ್ನು ಹೇಳಿದೆ. ಮೊದಲು ನನ್ನ ಅಪ್ಪ ಚೆನ್ನಾಗಿ ಹೊಡೆದ ನಂತರ ನಿನ್ನ ಹಣೆ ಬರಹ ಮಗಳೇ. ನೀನು ಹೇಗೆ ಹೇಳಿದರೆ ಹಾಗೆ ಮದುವೆ ಆದರೆ ಮದುವೆ ಮಾಡುತ್ತೇನೆ, ಬೇಡ ಅಂದರೆ ನಡೆ ಹೋಗೋಣ ಅಂದರು. ನನ್ನ ಗಂಡನ ಎಲ್ಲ ಕಾರ್ಯಗಳು ನಡೆದ ಮೇಲೆ ನಾನು ಅಪ್ಪನ ಮನೆಗೆ ಹೋಗಲು ರೆಡಿಯಾದೆ. ಅಷ್ಟರಲ್ಲಿ ಬಂದು ನನ್ನ ಗಂಡನ ಸಂಪೂರ್ಣ ಆಸ್ತಿಯನ್ನು ನನ್ನ ಹೆಸರಿಗೆ ಬರೆದಿದ್ದನ್ನು ಕೊಟ್ಟರು. ನಿಮ್ಮ ಗಂಡ ನಿಮ್ಮನ್ನು ತುಂಬ ಪ್ರೀತಿಸುತ್ತಾರೆ. ಅವರು ಹೋದ ನಂತರ ಅವರ ಪಿತ್ರಾರ್ಜಿತ ಸ್ವಯಾರ್ಜಿತ ಎಲ್ಲ ಆಸ್ತಿಗೂ ಕೂಡ ನೀವೇ ಮಾಲೀಕರು. ಅವರಿಗೆ ನಿಮ್ಮನ್ನು ಬಿಟ್ಟರೆ ಇನ್ಯಾರೂ ಪ್ರೀತಿ ಪಾತ್ರರಿಲ್ಲ. ನನಗೆ ಆಶ್ಚರ್ಯವಾಗಿತ್ತು. ಅವರ ಅಪ್ಪ ಅಮ್ಮ ಅಕ್ಕಂದಿರು ಮದುವೆಯಲ್ಲಿ ಬಂದಿದ್ದರು. ಅಂದರೆ ಅವರೆಲ್ಲ ಕಸಿನ್ಸ್ ಅಷ್ಟೇ, ಸ್ವಂತ ಅಲ್ಲ. ನಿಮ್ಮ ಗಂಡ ಹುಟ್ಟಿದ ಸ್ವಲ್ಪ ದಿನಕ್ಕೆ ಅವರ ಅಪ್ಪ ಅಮ್ಮ ಸತ್ತು ಹೋಗಿದ್ದರು. ಅವರ ಚಿಕ್ಕಪ್ಪನೇ ಸಾಕಿದ್ದು ಅವರನ್ನು. ನಂತರ ತಿಳಿಯಿತು ಅವರು ಕೇವಲ ನಿಮ್ಮ ಗಂಡನ ಆಸ್ತಿಗಾಗಿದ್ದಾರೆ ಅಂತ. ಅದಕ್ಕಾಗಿ ಅವರು ಎಲ್ಲ ಆಸ್ತಿಯನ್ನು ನಿಮಗಾಗಿ ಬರೆದಿದ್ದಾರೆ ಅಂತ ಹೇಳಿದರು. ಆಗ ಅಪ್ಪನಿಗೆ ಹೇಳಿದೆ, ನನ್ನ ಗಂಡ ನನ್ನ ಬಗ್ಗೆ ಇಷ್ಟೊಂದು ಯೋಚನೆ ಮಾಡಿದ್ದಾನೆ ಅಂದರೆ ಕಿಶನ್ ಕೂಡ ತುಂಬ ಒಳ್ಳೆಯವನು ಇರಬಹುದು. ಅಪ್ಪ, ಅವನ ಜೊತೆಗೆ ಬದುಕುತ್ತೇನೆ. ಕೊನೆ ಪಕ್ಷ ನನ್ನ ಗಂಡನ ಆತ್ಮಕ್ಕೆ ಶಾಂತಿ ಸಿಗುತ್ತದೆ ಅಂತ ಅವರನ್ನು ಕಳಿಸಿದೆ. ನನ್ನ ಮತ್ತು ಕಿಶೋರ್ನ ಮದುವೆ ದೇವಸ್ಥಾನದಲ್ಲಿ ಸರಳವಾಗಿ ಮಾಡಿಕೊಂಡೆವು. ದಿನಗಳು ಕಳೆದಂತೆ ನನ್ನ ಮತ್ತು ಕಿಶನ್ ನಡುವೆ ಇರುವ ದೂರ ಕಡಿಮೆಯಾಗಿ ನಾವಿಬ್ಬರು ಒಂದಾದೆವು. ಈಗ ನಾವಿಬ್ಬರು ಅನ್ಯೋನ್ಯವಾಗಿ ಸಂಸಾರ ನಡೆಸುತ್ತಿದ್ದೇವೆ. ಅದರ ಫಲವಾಗಿ ನಮ್ಮಿಬ್ಬರಿಗೆ ಮೊದಲು ಗಂಡು ಮಗು ಹುಟ್ಟಿದ. ಅವನು ಸತ್ತು ಹೋದ ನನ್ನ ಮೊದಲ ಗಂಡನ ರೀತಿ ಇದ್ದ. ಈಗ ಅವನ ಆಸ್ತಿಯನ್ನು ತಿನ್ನಲು ಬಂದಿದ್ದಾನೆ ಅಂದುಕೊಂಡು ನಾವು ಪ್ರೀತಿಯಿಂದ ಸಾಕುತ್ತಿದ್ದೇವೆ. ಧನ್ಯವಾದಗಳು ಸ್ನೇಹಿತರೆ. ಈ ಕಥೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ.